ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಬೆಂಗಳೂರು ಟು ಮೈಸೂರು ಹೋಗ್ತಾ ದಾರಿಯಲ್ಲಿ ಏನೇನು ನೋಡ್ಬೋದು, ಹಾಗೆ ಮೈಸೂರಲ್ಲಿ ಏನೇನು ನೋಡ್ಬೋದು, ಮೈಸೂರು ಸುತ್ತಮುತ್ತ ಆಗಿರ್ಬೋದು, ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾವಿಲ್ಲಿ ಫಸ್ಟ್ ಬಂದಿರೋದು ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ. ಇದಿರೋದು ಕನಕಪುರದ ಹತ್ರ. ಬೆಂಗಳೂರಿಂದ ಬಿಡದಿ ರೂಟಲ್ಲಿ ಬಂದರೆ ನಮಗೆ ಕನಕಪುರದ ಹತ್ರ ಈ ದೇವಸ್ಥಾನ ಸಿಗುತ್ತೆ. ಬೆಂಗಳೂರಿಂದ ಆಲ್ಮೋಸ್ಟ್ 1.5 ಗಂಟೆ ಜರ್ನಿ ಆಗುತ್ತೆ. ಈ ದೇವಸ್ಥಾನ ಬೆಳಗ್ಗೆ 9 ಗಂಟೆಗೆ ಓಪನ್ ಇರುತ್ತೆ. ಈಶ್ವರನ ದೇವಸ್ಥಾನ. ನೀವು ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿ ಲಿಂಗಗಳನ್ನ ಮಾಡಿದ್ದಾರೆ ಅಂದ್ಬಿಟ್ಟು. ಸುತ್ತಲೂ 108 ಲಿಂಗಗಳನ್ನ ಮಾಡಿದ್ದಾರೆ. ಈ ದೇವಸ್ಥಾನ ಇರೋದು ಬೆಟ್ಟದ ಮೇಲೆ. ಪಾರ್ಕಿಂಗಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಬಟ್ ಇನ್ನೂ ರೋಡು ಇಂಪ್ರೂವೈಸೇಷನ್ ಆಗಬೇಕು. ಮಣ್ಣಿನ ರೋಡ್ ಮೇಲೆ ಬರಬೇಕಾಗತ್ತೆ. ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲ್ ಆಗಿರುವಂಥ ದೇವಸ್ಥಾನ ಇದು. ಶ್ರೀ ಸಿದ್ದೇಶ್ವರ ಟೆಂಪಲ್, ಕನಕಪುರದ ಹತ್ರ. ಜಸ್ಟ್ ಬೆಂಗಳೂರಿಂದ 1.5 ಅವರ್ಸ್ ಜರ್ನಿ ಅಷ್ಟೇ. ಮೈಸೂರು ಕಡೆ ಹೋಗಬೇಕಾದ್ರೆ ಈ ದೇವಸ್ಥಾನನ ಮಿಸ್ ಮಾಡೋದು ಮರಿಬೇಡಿ. ಈಶ್ವರನ ದೇವಸ್ಥಾನ ಇದು. ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ ರೋಡ್ ಒಂದೇ ಇಂಪ್ರೂವ್ ಆಗಬೇಕಾಗಿದೆ. ಈ ದೇವಸ್ಥಾನನ ನೋಡಿಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಸೋಮನಾಥಪುರದ ಹತ್ರ ಇರೋ ಚೆನ್ನಕೇಶ್ವರ ದೇವಸ್ಥಾನಕ್ಕೆ. ಈ ದೇವಸ್ಥಾನ 8:30ಇಂದ ಈವ್ನಿಂಗ್ 5 o'clockವರೆಗೂ ಓಪನ್ ಇರುತ್ತೆ. ನೀವಿಲ್ಲಿ ಸ್ಕ್ಯಾನ್ ಮಾಡಿ ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಅಲ್ಲೇ ಸ್ಕ್ಯಾನರ್ ಇದೆಲ್ಲ ಕೊಟ್ಟಿರ್ತಾರೆ. ಒಬ್ಬರಿಗೆ 20 ರುಪೀಸು. ಯಾವುದೇ ರೀತಿ ಕ್ಯಾಶ್ ತೊಗೊಳಲ್ಲ. ಸೊ ಆನ್ಲೈನಲ್ಲೇ ನೀವು ಪೇ ಮಾಡಬೇಕಾಗತ್ತೆ. ನೀವು ಆವಾಗಲೇ ಸಿದ್ದಪ್ಪಾಜಿ ದೇವಸ್ಥಾನದಿಂದ ಏನಾದರೂ ಆ ರೂಟಲ್ಲಿ ಬರೋದಾದರೆ ಆ ದೇವಸ್ಥಾನದಿಂದ ಈ ದೇವಸ್ಥಾನಕ್ಕೆ ಜಸ್ಟ್ 1.5 ಅವರ್ಸ್ ಜರ್ನಿ ಆಗುತ್ತೆ ಅಷ್ಟೇ. ಮೈಸೂರಿಗೆ ತುಂಬ ಹತ್ರ ಇದೆ ಈ ದೇವಸ್ಥಾನ. ಸೋಮನಾಥಪುರದ ಹತ್ರ ಇರುವಂಥ ದೇವಸ್ಥಾನ ಇದು. ಒಳಗಡೆ ಆಗಿರ್ಬೋದು ಅವ್ರು ತೊಗೊಳೋ 20 ರುಪೀಸ್ಗೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ದೇವಸ್ಥಾನದ ಹೊರಗಡೆ ಆಗಿರ್ಬೋದು, ಗಾರ್ಡನ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಈ ದೇವಸ್ಥಾನ ನೀವು ನೋಡೋದಕ್ಕೆ ಆಲ್ಮೋಸ್ಟ್ ಬೇಲೂರು ಹಳೇಬೀಡು ಸೈಡ್ ಹೋದಾಗ ದೇವಸ್ಥಾನಗಳು ಯಾವ ರೀತಿ ಕಟ್ಟಿರ್ತಾರಲ್ವ, ಅದೇ ಥರನೇ ನೀವಿಲ್ಲಿ ನೋಡಬಹುದು. ವೀಕೆಂಡಲ್ಲಂತೂ ತುಂಬಾ ಕ್ರೌಡ್ ಇರುತ್ತೆ. ಯಾವುದೇ ರೀತಿ ಪೂಜೆ ಆ ಥರ ಏನೂ ಮಾಡಲ್ಲ. ವಿಗ್ರಹಗಳಿದೆ ದೇವಸ್ಥಾನದಲ್ಲಿ, ಹೋಗಿ ನೋಡಿಬಿಟ್ಟು ಬರ್ಬೋದಷ್ಟೆ. ನೀವೇನಾದರೂ ನೆಕ್ಸ್ಟ್ ಮೈಸೂರು ಕಡೆಗೆ ಪ್ಲ್ಯಾನ್ ಮಾಡ್ತಾ ಇದ್ರೆ ಈ ದೇವಸ್ಥಾನನಂತೂ ಮಿಸ್ ಮಾಡಲೇಬೇಡಿ. ತುಂಬಾ ಚೆನ್ನಾಗಿದೆ. ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ ಈ ಪ್ಲೇಸು. ಈ ದೇವಸ್ಥಾನನ ನೋಡಿಕೊಂಡು ನಾವು ನೆಕ್ಸ್ಟ್ ಹೊರಟಿರೋದು ಮೈಸೂರಿಗೆ. ಮೈಸೂರಲ್ಲಿ ಫಸ್ಟ್ ವಿಸಿಟ್ ಮಾಡ್ತಾ ಇರೋದು ಲಲಿತ್ ಪ್ಯಾಲೇಸ್ಗೆ. ನೀವಿಲ್ಲಿ ಲಲಿತ್ ಪ್ಯಾಲೇಸ್ಗೆ ಎಂಟ್ರಿ ಆಗಬೇಕು, ಅಲ್ಲಿ ಒಳಗಡೆ ಅಡ್ಡಾಡಬೇಕು ಅಂದರೆ ಪರ್ ಹೆಡ್ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಒಬ್ಬರಿಗೆ 100 ರೂಪಾಯಿ ಎಂಟ್ರಿಯಲ್ಲೇ ನೀವು ಪೇ ಮಾಡಿಬಿಟ್ಟು ಆನ್ಲೈನ್ ಪೇಮೆಂಟ್ ತೊಗೊತಾರೆ. ಕ್ಯಾಶ್ ಪೇಮೆಂಟ್ ತೊಗೊಳೋದಿಲ್ಲ ಅವರು. ಸೊ ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟು 100 ರುಪೀಸ್ ಪೇ ಮಾಡಿ ನೀವು ಹೋಗಬೇಕಾಗತ್ತೆ. ಪಾರ್ಕಿಂಗ್ ಎಲ್ಲ ತೊಂದರೆ ಇಲ್ಲ, ಪಾರ್ಕಿಂಗ್ ಸಿಗುತ್ತೆ. ಈ ಮೈಸೂರು ಪ್ಯಾಲೇಸಲ್ಲಿ KGF ಆಗಿರ್ಬೋದು, ವಿಷ್ಣುವರ್ಧನ್ ಫಿಲಮ್ಸ್ ಆಗಿರ್ಬೋದು, ತುಂಬಾ ಫಿಲಮ್ ಶೂಟಿಂಗ್ ಮಾಡಿದ್ದಾರೆ. ಬಟ್ ನಾವು ಈ ಫಿಲಮ್ ಶೂಟಿಂಗ್ ಮಾಡಿರೋಂಥ ಈ ಮೈಸೂರು ಪ್ಯಾಲೇಸ್ ಒಳಗೆ ಎಂಟ್ರಿ ಆಗಬೇಕು ಅಂದರೆ 100 ರುಪೀಸ್ ಪೇ ಮಾಡಬೇಕಾಗತ್ತೆ. ಹಾಗೆ ವಿಸಿಟಿಂಗ್ ಟೈಮು 5 o'clock ಒಳಗೆ ಕ್ಲೋಸ್ ಆಗುತ್ತೆ. ಸೊ ವಿತಿನ್ 5 o'clock ಒಳಗೆ ಆದಷ್ಟು ವಿಸಿಟ್ ಮಾಡೋದಕ್ಕೆ ಟ್ರೈ ಮಾಡಿ. ಇಲ್ಲಿ ನೀವು ಯಾವುದೇ ರೀತಿ ಫೋಟೋಸ್ ತೆಗೆಸ್ಕೋಬೋದು. ಫೋಟೋಸ್ಗೇನು ರಿಸ್ಟ್ರಿಕ್ಷನ್ ಮಾಡೋದಿಲ್ಲ. ಹಾಗೆ ವಿಡಿಯೋಗೆ ಮಾತ್ರ ಇದು ಮಾಡ್ತಾರಷ್ಟೇ. ವಿಡಿಯೋ ಜಾಸ್ತಿ ತೆಗಿಯೋಂಗಿಲ್ಲ ಅಂತ ಅಂದ್ಬಿಟ್ಟು ಫೋಟೋಸ್ ಎಲ್ಲ ತಕ್ಕೋಬೋದು. ಮೇಲ್ಗಡೆ ಅಲೋ ಮಾಡಲ್ಲ. ಏನಿದ್ರೂ ಕೆಳಗಡೆ ಅಷ್ಟೇ ನೀವು ಅಡ್ಡಾಡ್ಕೊಂಡು ಬರಬೇಕಾಗತ್ತೆ.
ಇಲ್ಲಿ ಎಂಟ್ರಿಗೆ ಬಂದಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೋಫಾ ಎಲ್ಲ ಹಾಕಿದ್ದಾರೆ ಕುತ್ಕೊಳೋದಕ್ಕೆ. ಹಾಗೆ ಇಲ್ಲಿ ಸ್ಟೆಪ್ಸ್ ಇದೆ ಅಲ್ಲ, ಇಲ್ಲಿ ತುಂಬಾನೇ ಫಿಲಮ್ ಶೂಟಿಂಗ್ ನಡೆದಿದೆ. ಸೊ ಈ ಸ್ಟೆಪ್ ಮೇಲೆ ನಿಂತ್ಕೊಂಡು ತುಂಬ ಜನ ಫೋಟೋಸ್ ತೆಗೆಸ್ಕೊಂತಾರೆ. ನೀವು ಈ ರೂಮ್ ನೋಡ್ತಾ ಇರ್ಬೋದು, ವಿಷ್ಣುವರ್ಧನ್ ಫಿಲಮಲ್ಲಿ ಈ ರೂಮ್ ಸೀನ್ ಎಲ್ಲ ಬಂದಿದೆ. ಹಾಗೆ KGF ಅಲ್ಲಿ ಕೂಡ ಬಂದಿದೆ. ಈ ಕಡೆ ಕೆಳಗಡೆ ಎಲ್ಲ ಕಡೆಗೂ ನೀವು ಅಡ್ಡಾಡ್ಬೋದು. ಹಾಗೆ ಇಲ್ಲಿ ರೆಸ್ಟೋರೆಂಟ್ ಇದೆ. ನೀವು ಬೇಕು ಅಂದರೆ ಇದಕ್ಕೆ ಮಾತ್ರ ಇನ್ಕ್ಲೂಡ್ ಇರಲ್ಲ, ಯಾವುದೇ ರೀತಿ ಇನ್ಕ್ಲೂಡ್ ಇರಲ್ಲ. ಸೊ ನೀವು ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ತಿಂದ್ಕೊಂಡು ಬರ್ಬೋದು. ಹಾಗೆ ಈ ಲಲಿತ್ ಪ್ಯಾಲೇಸಲ್ಲಿ ನೀವೇನಾದರೂ ಸ್ಟೇ ಆಗ್ತೀವಿ ಅಂದರೆ ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟು 6000 ಇಂದ 35,000 ವರೆಗೂ ಇದೆ ಪರ್ ಡೇಗೆ. ಹಾಗೆ ನೀವು ಮುಂದೆ ಬಂದರೆ ಇಲ್ಲಿ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಕಾಣಿಸುತ್ತೆ. ಅಂದರೆ ದೂರದಿಂದನೇ ನೋಡ್ಬೋದು. ಏನಕ್ಕೆ ಅಂದರೆ ವಿಸಿಟರ್ಸ್ ಅಲೋ ಇಲ್ಲ ಇಲ್ಲಿ. ಯಾರೆಲ್ಲ ವಿಸಿಟರ್ಸು 100 ರೂಪೀಸ್ ಪೇ ಮಾಡಿ ಲಲಿತ್ ಪ್ಯಾಲೇಸ್ಗೆ ಹೋಗ್ತಾರೆ, ಸೊ ಅವರಿಗೆ ಕಾಫಿ ಟೀ ಕಾಂಪ್ಲಿಮೆಂಟ್ರಿಯಾಗಿ ಸಿಗುತ್ತೆ. ಸೊ ನೀವು ಕಾಫಿ ಟೀ ಜೊತೆಗೆ ಒಂದೆರಡು ಬಿಸ್ಕೆಟ್ಸ್ ಕೊಡ್ತಾರೆ, ತಿಂದ್ಕೊಂಡು ಬರ್ಬೋದು. ನಾವು ಈ ಲಲಿತ್ ಪ್ಯಾಲೇಸ್ ನೋಡಿಕೊಂಡು ನೆಕ್ಸ್ಟ್ ಹೊರಟಿರೋದು ವಂಡರ್ ವ್ಯಾಕ್ಸಿಗೆ. ಇದು ಕೂಡ ಸಿಟಿ ಒಳಗೆ ಇದೆ ನಿಮಗೆ. ಇಲ್ಲಿ ನಿಮಗೆ ವಂಡರ್ ವ್ಯಾಕ್ಸ್ಗೆ ಚಾರ್ಜ್ ಮಾಡೋದು 60 ರೂಪೀಸ್ ಪರ್ ಹೆಡ್. ಇಲ್ಲೆಲ್ಲ ಕಾಣಿಸ್ತಾ ಇದೆ ನೋಡಿ, ಚಾಕ್ಲೇಟ್ ಮ್ಯೂಸಿಯಮ್ಮು, ವಂಡರ್ ವ್ಯಾಕ್ಸ್ ಮ್ಯೂಸಿಯಮ್ಮು, ಇವೆಲ್ಲ ಸೆಪರೇಟ್ ಕಾಸ್ಟ್ ಮಾಡ್ತಾರೆ. ನಾವು ಹೋಗ್ತಾ ಇರೋದು ವಂಡರ್ ವ್ಯಾಕ್ಸ್ಗೆ. ನಿಮಗೆ ಎಂಟ್ರಿಯಿಂದನೇ ಈ ಥರ ಗೊಂಬೆಗಳನ್ನೆಲ್ಲ ಇಟ್ಟಿದ್ದಾರೆ ನೋಡಬಹುದು. ವಂಡರ್ ವ್ಯಾಕ್ಸ್ ಅಂದರೆ ಎಲ್ಲ ರೀತಿಯ ಗೊಂಬೆಗಳಿಗೆ ವ್ಯಾಕ್ಸ್ ಮಾಡಿ ಇಟ್ಟಿರ್ತಾರೆ. ಹಾಗೆ ಈ ಥರ ವಂಡರ್ ವ್ಯಾಕ್ಸು ಕನ್ಯಾಕುಮಾರಿಯಲ್ಲೂ ನೀವು ನೋಡ್ಬೋದು. ನನ್ನ ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ, ಟ್ರಾವೆಲಿಂಗ್ ವಿಡಿಯೋದಲ್ಲಿ ಕನ್ಯಾಕುಮಾರಿಯಲ್ಲೂ ಹಾಕಿದ್ದೀನಿ ವಂಡರ್ ವ್ಯಾಕ್ಸು. ಬಟ್ ಇಲ್ಲಿರೋ ವಂಡರ್ ವ್ಯಾಕ್ಸಲ್ಲಿ ಏನು ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ, ಸೊ ಇಲ್ಲಿ ಪ್ರತಿಯೊಂದನ್ನು ಥೀಮ್ ವೈಸ್ ಮಾಡಿದ್ದಾರೆ. ಹಾಗೆ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು, ಆಗಿನ ಕಾಲದಿಂದ ಯಾವ್ಯಾವ ರೀತಿ ಇನ್ಸ್ಟ್ರೂಮೆಂಟ್ಸ್ ಬಂದಿತ್ತು ಅಂದರೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು. ಗಿಟಾರು, ಈಗ ಗಿಟಾರ್ ಬಂದಿದೆ. ಸೊ ಆಗಿನ ಕಾಲದಲ್ಲಿ ಯಾವ ರೀತಿಯಿಂದ ಮಾಡಿಫಿಕೇಶನ್ ಆಗ್ತಾ ಬಂದಿದೆ ಗಿಟಾರು ಅನ್ನೋದನ್ನು ನೀವಿಲ್ಲಿ ನೋಡಬಹುದು. ಕೊಳಲು ಆಗಿರ್ಬೋದು, ಗಿಟಾರ್ ಆಗಿರ್ಬೋದು, ತಬಲಾ ಆಗಿರ್ಬೋದು, ಪ್ರತಿಯೊಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸಲ್ಲಿ ಯಾವ್ಯಾವ ರೀತಿ ಬರುತ್ತೆ ಆಗಿಂದೆಲ್ಲವೂ ಇಟ್ಟಿದ್ದಾರೆ. ಹಾಗೆ ಫೋನ್ ಆಗಿರ್ಬೋದು, ಟೆಲಿಫೋನ್ ಯಾವ ರೀತಿ ಇತ್ತು ಹಳೆ ಕಾಲದಲ್ಲಿ, ಯಾವ್ಯಾವ ರೀತಿ ಇತ್ತು ಟೆಲಿಫೋನ್ ಅಂತ ಆಗಿರ್ಬೋದು, ಪ್ರತಿಯೊಂದೂ ನೀವು ಇಲ್ಲಿ ವಂಡರ್ ವ್ಯಾಕ್ಸಿಗೆ ಬಂದರೆ ನೋಡ್ಬೋದು. ತುಂಬಾ ವರ್ತ್ ಅಂತ ಅನಿಸುತ್ತೆ. ಬರೀ ಗೊಂಬೆಗಳನ್ನಷ್ಟೇ ಅಲ್ಲ, ಇವು ಯಾವುದು ವ್ಯಾಕ್ಸ್ ಅಲ್ಲ, ಮನುಷ್ಯರನ್ನೆಲ್ಲ ವ್ಯಾಕ್ಸಲ್ಲಿ ಮಾಡಿದ್ದಾರೆ. ಹಾಗೆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಆಗಿನ ಕಾಲದಲ್ಲಿ ಬಳಸ್ತಾ ಇದ್ದಂಥವನ್ನೆಲ್ಲ ಹಾಗೆ ಇಟ್ಟಿದ್ದಾರೆ. ಸೊ ನೀವೇನಾದರೂ ಮೈಸೂರಲ್ಲಿದ್ದು ಅಥವಾ ಮೈಸೂರಿಗೆ ಬಂದಾಗ ಈ ಪ್ಲೇಸ್ನ ಮಿಸ್ ಮಾಡಲೇಬೇಡಿ. ತುಂಬಾ ವರ್ತ್ ಅನಿಸುತ್ತೆ ವಂಡರ್ ವ್ಯಾಕ್ಸ್. ಇದು ಇನ್ನು ಕಂಪ್ಲೀಟ್ ವಿಡಿಯೋ ನಾನು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಏನಕ್ಕೆ ಅಂದರೆ ತುಂಬಾ ಲೆಂತಿ ಇದೆ. ಯಾರೆಲ್ಲ ಹೋಗಿಲ್ಲ ಅವರು ಸಹ ಈ ವಿಡಿಯೋನ ನೋಡ್ಬೋದು. ಅದಕ್ಕೋಸ್ಕರ ನಾನು ಸಪ್ರೇಟ್ ವಿಡಿಯೋನ ಮಾಡಿಬಿಟ್ಟು ಹಾಕ್ತೀನಿ. ವಂಡರ್ ವ್ಯಾಕ್ಸ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಚಾಮುಂಡಿ ಬೆಟ್ಟಕ್ಕೆ. ಬಟ್ ಆನ್ ದ ವೇಯಲ್ಲಿ ನಿಮಗೆ ಮೈಸೂರು ಅರಮನೆನ ನೋಡ್ಬೋದು. ಇಲ್ಲಿ 7:30 8:30ವರೆಗೂ ಲೈಟಿಂಗ್ಸ್ ಆನ್ ಇರುತ್ತೆ. ಎವ್ರಿ ಸಂಡೇ ಮಾತ್ರ. ಸಂಡೇ ಬಿಟ್ಟು ಬೇರೆ ದಿನ ಈ ಥರ ಲೈಟಿಂಗ್ಸ್ ಹಾಕಿರಲ್ಲ. ಹಾಗಾಗಿ ನಿಮಗೆ ಇಲ್ಲಿ ಟ್ರಾಫಿಕ್ ಸ್ವಲ್ಪ ಹೆವಿ ಅನಿಸ್ಬೋದು. ಕೆಲವರು ಇಲ್ಲಿ ಇಳಿದ್ಬಿಟ್ಟು ಫೋಟೋಸ್ ತೆಗೆಸ್ಕೊಂಡು ಸಹ ಹೋಗ್ತಾರೆ. ಬಟ್ ನಾವು ದೇವಸ್ಥಾನಕ್ಕೆ ಟೈಮ್ ಆಗುತ್ತೆ ಅಂತ ಹಾಗೆ ರೋಡಲ್ಲಿ ನೋಡ್ಕೊಂಡು ಹೋದ್ವಿ. ನೀವೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ರೆ ಮೈಸೂರು ಕಡೆ ಹೋಗಬೇಕು ಅಂತ, ಸಂಡೇ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೊ ಆವಾಗ ಈ ಥರ ಲೈಟಿಂಗ್ಸ್ನ ನೀವು ನೋಡ್ಬೋದು. ಸಂಡೇ ಬಿಟ್ಟು ಬೇರೆ ದಿನಗಳಲ್ಲಿ ಈ ಥರ ಲೈಟಿಂಗ್ಸ್ನ ಹಾಕೋದಿಲ್ಲ. ನಾವು ಈ ಮೈಸೂರು ಅರಮನೆನ ನೋಡಿಕೊಂಡು ಹೋಗ್ತಾ ಇರೋದು ಚಾಮುಂಡಿ ಬೆಟ್ಟಕ್ಕೆ. ಈ ದೇವಸ್ಥಾನ ಸಾಯಂಕಾಲ 7:30 9 o'clockವರೆಗೂ ಓಪನ್ ಇರುತ್ತೆ. ಸೊ ನಾವು ಬಂದುಬಿಟ್ಟು 8:30ಗೆ ಬಂದ್ವಿ. ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮಿಂಗ್ಸಿಗೆ ಬಂದ್ವಿ. ಸ್ಪೆಷಲ್ ಟಿಕೆಟ್ ಇದೆ 50 ರೂಪೀಸ್, ಹಾಗೆ 200 ರೂಪೀಸ್ ಕೂಡ ಇದೆ. ಫ್ರೀ ದರ್ಶನ ಅಂದರೆ ತುಂಬ ಲೇಟ್ ಆಗುತ್ತೆ ಅಂತ 50 ರೂಪೀಸ್ದ ಟಿಕೆಟ್ದು ತೊಗೊಂಡು ಒಳಗೆ ಹೋದ್ವಿ. ಆದ್ರೂ ಸಹ ತುಂಬಾ ಕ್ಯೂ ಇತ್ತು. ಬಟ್ ನೀವೇನಾದರೂ ಬೇಗ ದರ್ಶನ ಆಗಬೇಕು ಅಂದರೆ ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮಿಂಗ್ಸ್ ಇರುತ್ತಲ್ವ, ಸೊ ಆ ಕ್ಲೋಸಿಂಗ್ ಟೈಮಿಂಗ್ಸ್ ಒಳಗೆ ಹೋದರೆ ನಿಮಗೆ ದೇವ್ರ ದರ್ಶನ ಬೇಗನೆ ಆಗೋಗುತ್ತೆ.
ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಏನಾದರೂ ನೀವು ಪ್ಲ್ಯಾನ್ ಮಾಡ್ತಾ ಇದ್ರೆ ಬೆಂಗಳೂರು ಟು ಮೈಸೂರು, ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗ್ಬೋದು. ಸೊ ಸೇವ್ ಮಾಡಿ ಇಟ್ಕೊಳ್ಳಿ. ಇದಿಷ್ಟು ಡೇ 1 ವಿಸಿಟ್ ಮಾಡಿರೋಂಥ ಪ್ಲೇಸಸ್ಸು. ಡೇ 2 ವಿಸಿಟ್ ಮಾಡೋವಂಥ ಪ್ಲೇಸಸ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಮಿಸ್ ಮಾಡ್ದಿದಂಗೆ ನೋಡಿ. ಥ್ಯಾಂಕ್ ಯು.